ಇವತ್ತು ಬಡವ ಮತ್ತು ಶ್ರೀಮಂತನ ಮಧ್ಯೆ ಚುನಾವಣೆ ನಡೀತಾ ಇದೆ. ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಕರೆದು ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳ್ತಾ ಇದ್ದಾರೆ. ಮತದಾರರೇ ಹುಮ್ಮಸ್ನಿಂದ ಇದ್ದಾರೆ ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ. ಯಡಿಯೂರಪ್ಪನವರು ಬರ್ತಾರೆ, ವಿಜೇಂದ್ರ ಅವರು ಬರ್ತಾರೆ, ಸಿ.ಟಿ. ರವಿ ಅವರು ಬರ್ತಾರೆ. ಚುನಾವಣೆಯನ್ನು ಯಶಸ್ವಿ ಪೂರ್ವಕವಾಗಿ ಮಾಡ್ತೀವಿ, ಗೆಲ್ತೀವಿ. ಕಳೆದ 20 ವರ್ಷಗಳಿಂದ ಅಲ್ಪಸಂಖ್ಯಾತರು ಟಿಕೆಟ್ ಅನ್ನು ಕೇಳ್ತಾ ಬರ್ತಾ ಇದ್ರು. ಕಾಂಗ್ರೆಸ್ನವರು ಟಿಕೆಟ್ ಕೊಳ್ಳೋದಕ್ಕೋಸ್ಕರ ಈ ಸರಿ ಅವರ ವಿರುದ್ಧ ಸಿಡಿದಿದ್ದಾರೆ. ನಾನೊಬ್ಬ ಅಭ್ಯರ್ಥಿಯಾಗಿ 2,32,000 ಮತದಾರರಿಗೂ ನಾನು ಅಭ್ಯರ್ಥಿ. 2,32,000 ಮತದಾರರಿಗೂ ನಾನು ಮತಯಾಚನೆ ಮಾಡ್ತೀನಿ. ಮತವೊಂದು ಹಾಕಿಸ್ಕೊಂಡು ಕಾಂಗ್ರೆಸ್ ಜನರಿಗೆ ಮೋಸ ಮಾಡಿದ್ದಾರೆ, ರೋಸಿ ಹೋಗಿದ್ದಾರೆ. ನ್ಯಾಷನಲ್ ಟಿವಿ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ, ಅದರ ಒಂದು ಗ್ರೌಂಡ್ ರಿಪೋರ್ಟ್ಗೆ ಬಂದಿದೆ. ದಾವಣಗೆರೆಯಲ್ಲಿ ನಾವಿದ್ದೀವಿ. ನಮ್ಮ ಜೊತೆಗೆ NDA ಅಭ್ಯರ್ಥಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರಿದ್ದಾರೆ. ಸರ್, ನಾವೇನು ಕೇಳೋದು ಬೇಡ, ನಿಮ್ಮ ಮುಖವನ್ನು ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಪ್ರಚಾರದ ಕಾರ್ಯ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಮಾಡಿದ್ವಿ ಪ್ರಚಾರ. 13ನೇ ವಾರ್ಡ್ನಿಂದ ಪ್ರಚಾರ ಸ್ಟಾರ್ಟ್ ಮಾಡಿ ಆಂಜನೇಯ ಪೂಜೆ ಸಲ್ಲಿಸೋದ್ರ ಮುಖಾಂತರ ಪ್ರಚಾರ ಪ್ರಾರಂಭ ಮಾಡಿದ್ವಿ. ನಾವೇನು ಮತಯಾಚನೆ ಮಾಡಲಿಕ್ಕೆ ಹೋಗಿದ್ವಿ, ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಕರೆದು ಪ್ರೀತಿಯಿಂದ ಗೌರವ ಕೊಟ್ಟು ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳ್ತಾ ಇದ್ದಾರೆ. ಮತದಾರರೇ ಹುಮ್ಮಸ್ನಿಂದ ಇದ್ದಾರೆ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ. ಸರ್, ಇನ್ನು ಯಾವ್ಯಾವ ನಾಯಕರು ಬರ್ತಾ ಇದ್ದಾರೆ ಪ್ರಚಾರಕ್ಕೆ? ಯಾವತ್ತಿಂದ ಅಧಿಕೃತವಾಗಿ ದೊಡ್ಡ ದೊಡ್ಡ ಕ್ಯಾಂಪೇನ್ಗಳು, ರ್ಯಾಲಿಗಳು ಶುರುವಾಗುತ್ತೆ? ಈಗ 26ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ ಇದೆ, ವಿತ್ಡ್ರಾಲ್. ಅದು ತದನಂತರ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಎಲ್ಲ ಕೂಡ ಆಗಮಿಸಲಿದ್ದಾರೆ. ಯಡಿಯೂರಪ್ಪನವ್ರು ಬರ್ತಾರೆ, ವಿಜೇಂದ್ರ ಅವರು ಬರ್ತಾರೆ, ಸಿ.ಟಿ. ರವಿ ಅವರು ಬರ್ತಾರೆ, ಸ್ಥಳೀಯವಾಗಿ ಸಿದ್ದೇಶಣ್ಣವರಿದ್ದಾರೆ, ರವೀಂದ್ರನಾಥ್ ಅವರಿದ್ದಾರೆ. ಎಲ್ಲರ ಆಗಮಿಸಿ ಚುನಾವಣೆಯನ್ನು ಯಶಸ್ವಿ ಪೂರ್ವಕವಾಗಿ ಮಾಡ್ತೀವಿ, ಗೆಲ್ತೀವಿ ಈ ಸರಿ. ಸರ್, ತಮ್ಮ ಮೈತ್ರಿ ಪಕ್ಷ JDSನ ಬೆಂಬಲ ಯಾವ ರೀತಿಯಾಗಿದೆ ಸರ್? ಅವರು ನಮ್ಮ ಜೊತೆಗಿದ್ದಾರೆ. JDSನವರು NDA ಅಂದ ಮೇಲೆ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲೂ ಅವರು ಕ್ಯಾನ್ವಸಿಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರು ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದ್ರು ಬರುವಂಥ ನಿರೀಕ್ಷೆ ಇದೆಯಾ? ತಾವೇನಾದ್ರು ಅವ್ರಿಗೆ ಮನವಿ ಮಾಡ್ತೀರಾ? ಮಾಡಿದ್ವಿ. 1ನೇ ತಾರೀಕು ಮೇಲ್ಪಟ್ಟು ಹೇಳಿ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಬರ್ತಾರಲ್ಲ. ಇನ್ನು ಸರ್, ಈಗ ಬಹಳ ಇಲ್ಲಿಗೆ ಒಂದು ಐಪ್ ಕ್ರಿಯೇಟ್ ಆಗೋದಕ್ಕೆ ಅಂದರೆ ಕಾಂಗ್ರೆಸ್ನಲ್ಲಿ ಆದಂಥ ಒಂದಷ್ಟು ಒಳ ಜಗಳಗಳು. ಅಲ್ಲೇನಂತಂದರೆ ಅಲ್ಪಸಂಖ್ಯಾತಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಈಗ ಕೆಲವರು ಬಾಯಿ ಬಿಟ್ಟೇ ಹೇಳಿದ್ದಾರೆ, ನಾವು BJPಗೆ ವೋಟ್ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಸಾಕಷ್ಟು ಜನ ಈಗ ಆಲ್ರೆಡಿ ಪಕ್ಷಕ್ಕೂ ಕೂಡ ಅಲ್ಪಸಂಖ್ಯಾತರು ಸೇರಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರ ಒಂದು ಮತಗಳು ಯಾವ ರೀತಿಯಾಗಿ ನಿರ್ಣಯ ಆಗುತ್ತೆ? ಕಾಂಗ್ರೆಸ್ನವ್ರದ್ದು ಆಂತರಿಕ ವಿಚಾರ ಅದು. ಕಳೆದ 20 ವರ್ಷಗಳಿಂದ ಅಲ್ಪಸಂಖ್ಯಾತರು ಟಿಕೆಟನ್ನು ಕೇಳ್ತಾ ಬರ್ತಾ ಇದ್ರು. ಇವರು ಅವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಳ್ಳೋದಕ್ಕೋಸ್ಕರ ಈ ಸರಿ ಅವ್ರ ವಿರುದ್ಧ ಸಿಡಿದಿದ್ದಾರೆ. ಬಿಟ್ಟರೆ ಅದು ಅವರ ಆಂತರಿಕ ವಿಚಾರ, ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಾನೊಬ್ಬ ಅಭ್ಯರ್ಥಿಯಾಗಿ 2,32,000 ಮತದಾರರಿಗೂ ನಾನು ಅಭ್ಯರ್ಥಿ. 2,32,000 ಮತದಾರರಿಗೂ ನಾನು ಮತಯಾಚನೆ ಮಾಡ್ತೀನಿ. ವಿಶ್ವಾಸ ಇದೆ, ಪ್ರತಿಯೊಬ್ಬರು ಕೂಡ ನನಗೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಮತಯಾಚನೆ ಸಂದರ್ಭದಲ್ಲಿ. ಇವತ್ತು ಭಾಳ ಒಂದು ವಾತಾವರಣ ಕಾಂಗ್ರೆಸ್ ವಿರುದ್ಧ ಇದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ. ಪ್ರತಿಯೊಂದು ಎಲೆಕ್ಷನ್ ಅಂತ ಬಂದಾಗ ಒಂದು ಅಜೆಂಡಾ, ಒಂದು ಗೋಲ್ ಅಂತ ಇರುತ್ತೆ. ಯಾವ ವಿಚಾರ, ಯಾವ ಅಜೆಂಡಾ ಇಟ್ಕೊಂಡು ತಾವು ಓಟ್ನ ಕೇಳ್ತಾ ಇದ್ದೀರಾ ಸರ್? ಕಾಂಗ್ರೆಸ್ನ ದುರಾಡಳಿತ 3 ವರ್ಷದಿಂದ ಏನು ಗ್ಯಾರಂಟಿ ಯೋಜನೆ ಮಾಡಿ ಇವತ್ತು ದುಡಿಯುವಂಥ ಸ್ವಾವಲಂಬಿ ಕೈಗಳಿಗೆ ಯಾವುದೇ ರೀತಿ ಶಕ್ತಿಯನ್ನು ತುಂಬದೇ ಇರತಕ್ಕಂಥ ಸರ್ಕಾರದ ವಿರುದ್ಧ ಕಳೆದ 20 ವರ್ಷಗಳಿಂದ ದಾವಣಗೆರೆ ದಕ್ಷಿಣದಲ್ಲಿ ಶಿಕ್ಷಣ ಆಗಲಿ, ಆರೋಗ್ಯಕ್ಕಾಗಲಿ, ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಕಾರ್ಯಗಳು ಯಾವುವು ಮಾಡಿಲ್ಲ. ಮೂಲಭೂತ ಸೌಕರ್ಯನೂ ಕೂಡ ಯಾವುದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬಡ ಜನತೆ ವಾಸಿಸಲಿಕ್ಕೂ ಕೂಡ ಕಷ್ಟವಾಗಿರ್ತಕ್ಕಂಥ ಪ್ರದೇಶಗಳಿವೆ. ತಿರುಗಿ ಸಹ ನೋಡಿಲ್ಲ. ಮತವೊಂದು ಹಾಕಿಸ್ಕೊಂಡು ಕಾಂಗ್ರೆಸ್ ಜನರಿಗೆ ಮೋಸ ಮಾಡಿದ್ದಾರೆ, ರೋಸಿ ಹೋಗಿದ್ದಾರೆ. ಅದರ ವಿರುದ್ಧ ಮತದಾನವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಸರ್, ಕೊನೆಯದಾಗಿ ಹಣಬಲ ಜನಬಲದ ನಡುವೆ ನಡೀತಾ ಇರುವಂಥ ಫೈಟ್ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ತಾವೇಗೆ ಇದನ್ನು ಡಿಫೈನ್ ಮಾಡ್ಕೊತೀರಿ ಸರ್? ನಾನು ಒಬ್ಬ ಹಮಾಲಿ ಮಾಡ್ತಕ್ಕಂಥ ನನ್ನ ತಂದೆ ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಬೆಳೆದು ಬಂದಿದ್ದೀನಿ. ಇವತ್ತು ಬಡವ ಮತ್ತು ಶ್ರೀಮಂತನ ಮಧ್ಯೆ ಚುನಾವಣೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಜನರು ನನಗೆ ಆಶೀರ್ವಾದ ಮಾಡೋದು ನೋಡಿದರೆ ಅವರಿಗೂ ಗೊತ್ತಿದೆ, ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಕೊಡಬೇಕು, ವಿಕೇಂದ್ರೀಕರಣ ಆಗಬೇಕೇ ಹೊರತು ಶ್ರೀಮಂತರ ಕೈಯಲ್ಲಿ ಅಧಿಕಾರ ಇರಬಾರ್ದು ಅಂತ ಹೇಳಿ ಈಗಾಗಲೇ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. 100ಕ್ಕೆ 100 ಮೇ 4 ವಿಜಯೋತ್ಸವ ಆಚರಣೆ ಮಾಡ್ತೀವಿ. ಸರ್, ವಿನಯ್ ಕುಮಾರ್ ಅವರು ಸ್ವಾಭಿಮಾನಿ ಬೆಳೆದು ಅವರು ಕೂಡ ಇವತ್ತು ನಮ್ಮ ಜೊತೆ ಮಾತಾಡಿದ್ರು. ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದು, ನಾನು ಕೂಡ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಬೆಂಬಲಕ್ಕೆ ಏನು ಹೇಳ್ತೀವಿ? ಅವರಿಗೆ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ಅವರು ನಮ್ಮ ಜೊತೆಗೆ ಬಂದು ಹೆಜ್ಜೆಗೆ ಹೆಜ್ಜೆ ಹಾಕಿ ಗೆಲುವಿಗೆ ಸಹಕರಿಸ್ತೀನಿ ಅಂತ ಹೇಳಿದರೆ ಅವರು ಬರ್ತಾರೆ. ಸರ್ 9ನೇ ತಾರೀಕು ಮತದಾನ ಮಾಡುವಂಥ ದಕ್ಷಿಣದ ಜನತೆಗೆ ಏನು ಮನವಿ ಮಾಡ್ತೀರಾ ಸರ್ ನಮ್ಮ ಮೂಲಕ? ನಾನು ಇಷ್ಟೇ ಕೇಳೋದು ಮತದಾರ ದೇವರ ಪ್ರಭುಗಳನ್ನು, ತಾವು ಕಳೆದ 20 ವರ್ಷದಿಂದ ಕಾಂಗ್ರೆಸ್ಸನ್ನು ನೋಡಿದ್ದೀರಿ. ಒಮ್ಮೆ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದೆ. ಒಬ್ಬ ಬಡವರ ಮಗನಾಗಿ ಸ್ಪರ್ಧೆ ಮಾಡಿದ್ದೀನಿ. ಸಾಮಾಜಿಕ ಕಳಕಳಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದನ್ನು ನನ್ನದೇ ಆಗಿರ್ತಕ್ಕಂಥ ಆಲೋಚನೆಯಿಂದ ಮಾಡಬೇಕು ಅಂತೇಳಿ ದೃಢ ನಿರ್ಧಾರ ಕೈಗೊಂಡಿದ್ದೀನಿ. ನನ್ನ ಪರಿಕಲ್ಪನೆ ಇದೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ. ದಯವಿಟ್ಟು ತಾವು ಆಶೀರ್ವಾದ ಮಾಡಿ ಬಡತನವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಏನು ಇವತ್ತು ಅಲ್ಲಿ ಆಸ್ಪತ್ರೆ ಇಲ್ಲ, ಶಿಕ್ಷಣಕ್ಕೆ ಒತ್ತು ಇಲ್ಲ, ರಸ್ತೆ ಅಗಲೀಕರಣ ಇಲ್ಲ, ಡ್ರೈನೇಜ್ ಇಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿ ಎಲ್ಲದನ್ನು ಒಂದು ಸ್ವಚ್ಛ ನಗರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದಿಷ್ಟು ದಾವಣಗೆರೆ ದಕ್ಷಿಣದ NDA ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರ ಒಂದು ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV ದಾವಣಗೆರೆ.